ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಸರಿಯಲ್ಲ. ಧರ್ಮಸ್ಥಳ ಕೇಸ್ನ ಬಗ್ಗೆ ಮೌನ ಮುರಿದಿದ್ದಾರೆ ದೇವೇಗೌಡರು. ಮಂಜುನಾಥನ ಬಗ್ಗೆ ಅಪಪ್ರಚಾರ ಸರಿಯಲ್ಲ. ಅಪಪ್ರಚಾರ ಮಾಡಿದ್ರೆ ಆದಷ್ಟು ಬೇಗ ಉತ್ತರ ಸಿಗುತ್ತೆ. ಧರ್ಮಸ್ಥಳ ಕೇಸ್ನ ಬಗ್ಗೆ ದೇವೇಗೌಡರು ಮೌನ ಮುರಿದಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದೇವೇಗೌಡರ ಎಕ್ಸ್ಕ್ಲೂಸಿವ್ ಆದ ಹೇಳಿಕೆ. ಎಲ್ಲ ಘಟನೆಗಳಿಗೆ ಮಂಜುನಾಥನೇ ಉತ್ತರ ಕೊಡ್ತಾನೆ. ಅಪಪ್ರಚಾರ ಮಾಡಿದ್ರೆ ಆದಷ್ಟು ಬೇಗ ಉತ್ತರ ಸಿಗತ್ತೆ. ಮಂಜುನಾಥನ ಬಗ್ಗೆ ಅಪಪ್ರಚಾರ ಸರಿಯಲ್ಲ ಅಂತ ಧರ್ಮಸ್ಥಳ ಕೇಸ್ನ ಬಗ್ಗೆ ದೇವೇಗೌಡರು ಮಾತಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಕೇಸ್ನ ಬಗ್ಗೆ ಮೌನ ಮುರಿದಿದ್ದಾರೆ ದೇವೇಗೌಡರು. ಮಂಜುನಾಥನ ಬಗ್ಗೆ ಅಪಪ್ರಚಾರ ಸರಿಯಲ್ಲ ಅಂತ ಹೇಳಿದ್ದಾರೆ. ಮಂಜುನಾಥನ ಶಕ್ತಿಯನ್ನ ಯಾರೂ ಕಡಿಮೆ ಮಾಡೋದಕ್ಕಾಗಲ್ಲ. ಈಗ ಯಾರ ಅಪಪ್ರಚಾರಕ್ಕೆ ಇಳಿದಿದ್ದಾರೋ ಅವರೇ ಮುಂದಿನ ದಿನಗಳಲ್ಲಿ ಕಷ್ಟಕ್ಕೆ ಸಿಲುಕ್ತಾರೆ, ಕಾದು ನೋಡಿ ಅಂತ ದೇವೇಗೌಡರು ಹೇಳಿದ್ದಾರೆ. ಪರಮೇಶ್ವರ ಪಾರ್ವತಿ ಪುತ್ರ ವಿಘ್ನೇಶ್ವರನ ಪೂಜೆನ ಪ್ರತಿ ವರ್ಷ ನಾವು ನನ್ನ ಶ್ರೀಮತಿ ಚೆನ್ನಮ್ಮನವರು ಆರೋಗ್ಯ ಸ್ವಲ್ಪ ಕುಂದಿದ್ರು ನಾವು ನಿಷ್ಠೆಯಿಂದ ಮಾಡ್ತೀವಿ. ಗಣೇಶನ ತಂದೆ ಮಂಜುನಾಥನ ಬಗ್ಗೆ ಏನೆಲ್ಲ ಆಯಿತು ಅಂತ ಗೊತ್ತಾಗಿದೆ. ಧರ್ಮಸ್ಥಳದ ಬಗ್ಗೆ ಎಲ್ಲ ಒಳ್ಳೇದಾಗ್ಬೋದಾ ಸರ್? ನಾವು ನೀವು ಯಾವ ಹಿನ್ನೆಲೆಯಿಂದ ಈ ಪ್ರಶ್ನೆ ಕೇಳಿದ್ರಿ ನನಗೆ ಅರ್ಥ ಆಗುತ್ತೆ. ಮಂಜುನಾಥನ ಶಕ್ತಿನ ಯಾರೂ ಕಡಿಮೆ ಮಾಡಲಿಕ್ಕಾಗಲ್ಲ. ಅಪಪ್ರಚಾರ ಮಾಡಬಹುದು, ಅದರಿಂದ ಅವರು ಕಷ್ಟಕ್ಕೆ ಸಿಗ್ತಾರೆ. ಅದು ಮುಂದೆ ಗೋಚರ ಆಗುತ್ತೆ. ಪರಮೇಶ್ವರ ಮಂಜುನಾಥೇಶ್ವರಿಗೆ ಇರುವ ಶಕ್ತಿ ಸ್ವಲ್ಪ ನಾನು ತಿಳ್ಕೊಂಡಿದ್ದೇನೆ. ನಾವು ಈ ಕಾಂಟ್ರವರ್ಸಿಗೆ ನಾನು ಯಾವುದೇ ರೀತಿ ಪರ ವಿರೋಧ ಮಾತನಾಡಲಿಕ್ಕೆ ಹೋಗಲಿಲ್ಲ. ಈ ಸಮಾಜದಲ್ಲಿ ಎಲ್ಲ ರೀತಿಯ ಜನ ಇದ್ದಾರೆ, ಅದರಿಂದ ಅವ್ರ ಜೊತೆ ನಾವು ಪೈಪೋಟಿ ಮಾಡೋದಕ್ಕೆ ಹೋಗಬಾರ್ದು. ಅದನ್ನು ನಾನು ಇಂಥ ವಿಷಯದಲ್ಲಿ ಬಹಳ ಗಾಂಭೀರ್ಯವಾಗಿ ದೇವ್ರನ್ನೇ ಪ್ರಾರ್ಥನೆ ಮಾಡ್ತೀವಿ. ಅಂತಿಮ ತೀರ್ಮಾನ ನೀನೇ ಕೊಡಪ್ಪ. ಅವನ ಮುಂದೆ ನಾವ್ಯಾರು? ಅವನ ಮುಂದೆ ನಾವೆಲ್ಲ ತೃಣಸಮ. ಅದರಿಂದ ನಾವೇನಿದ್ರು ಬೆಳಿಗ್ಗೆ ನಿಮ್ಮ ಮೇಲೆ ಬನ್ನಿ ನೋಡಿ, ನಿಮ್ಮ ಮೇಲೆ ನೋಡಿರ್ಬೋದು. ನಾನು ದೇವರ ಗುಡಿಗೆ ಹೋಗ್ಲಿಕ್ಕಾಗಲ್ಲ. ನನ್ನ ರೂಮ್ನಲ್ಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.